ಬಗ್ಗೆ ಸಂಪುಟ ಸಭೆ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಎಡಗೈಗೆ 5.25, ಬಲಗೈಗೆ 5.25 ಹಾಗೂ ಇತರೆ 4.5 ಹಂಚಿಕೆಯನ್ನ ಮಾಡಲಾಗಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಒಳ ಮೀಸಲಾತಿಯ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ದಲಿತ ಎಡಗೈ ಸಮುದಾಯಕ್ಕೆ ಶೇಕಡಾ 5.25, ಬಲಗೈಗೆ ಸಮುದಾಯಕ್ಕೆ 5.25 ಹಾಗೂ ಇತರರಿಗೆ ಶೇಕಡಾ 4.5ರಂತೆ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಇದಕ್ಕೆ ಸಚಿವ ಸಂಪುಟ ಸಭೆ ಯಾವುದೇ ಅಪಸ್ವರವನ್ನ ಕೊಟ್ಟಿಲ್ಲ, ಒಪ್ಪಿಗೆಯನ್ನ ನೀಡಿದೆ ಅಂತ ಹೇಳಿ ಗೊತ್ತಾಗಿದೆ. ಶುಕ್ರವಾರ ವಿಧಾನಸೌಧದಲ್ಲಿ ನಡೆದಂತಹ ವಿಶೇಷ ಸಚಿವ ಸಂಪುಟ ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಮಿತಿ ಮಾಡಬೇಕಂತ ಹೇಳಿ ಕಳೆದ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಈ ಸಮಿತಿ ಶುಕ್ರವಾರ ವರದಿಯನ್ನ ನೀಡಿದೆ. ಶೇಕಡಾ 15 ಪ್ರಮಾಣದಂತೆ ದಲಿತ ಎಡಗೈ ಸಮುದಾಯಕ್ಕೆ 5.3 ಮತ್ತು ಎಡಗೈ ಸಮುದಾಯಕ್ಕೆ 5.3 ಹಾಗೂ 4.4 ಹಂಚಿಕೆ ಮಾಡುವಂತೆ ವರದಿಯನ್ನ ನೀಡಿತ್ತು. ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದ ಬಳಿಕ ಮೀಸಲಾತಿ ಪ್ರಮಾಣವನ್ನು 5.25 ಮತ್ತು 5.25 ಹಾಗೂ 4.5 ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಒಳ ಮೀಸಲಾತಿಗೆ ಹೋರಾಟ ನಡೆಸಲಾಗ್ತಾ ಇತ್ತು. ಈ ನಡುವೆ ಚಿತ್ರದುರ್ಗದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಾರೆ. ಇಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಎಸ್ಸಿ ಸಮುದಾಯದ 101 ಜಾತಿಗಳು ಭಾಗಿ ಮತ್ತು ಸರ್ವಾನುಮತದಿಂದ ಒಪ್ಪಿಗೆ ನೀಡಿದ್ದು, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಭರವಸೆಯನ್ನ ನೀಡಲಾಗಿದೆ. 2024ರಲ್ಲಿ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ಒಳ ಮೀಸಲಾತಿ ಮಾಡಬಹುದು ಅಂತ ಹೇಳಿ ತೀರ್ಮಾನವನ್ನು ಮಾಡಿತ್ತು. ಅದಕ್ಕೆ ಸಂವಿಧಾನ ವಿರೋಧ ಕೂಡ ಇಲ್ಲ ಅಂತ ಹೇಳಿತ್ತು. ಬಳಿಕ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಪೀಠ ಆಯೋಗ ರಚನೆ ಮಾಡಲಾಗಿತ್ತು. ಅವರು ನೀಡಿರುವಂತಹ ವರದಿಯ ಪ್ರಕಾರ ಸಂಪುಟ ಅಂಗೀಕಾರ ಮಾಡಲಾಗಿತ್ತು. 6-5-4-1-1 ಹಂಚಿಕೆ ಮಾಡಲಾಗಿತ್ತು. ಆದರೆ ಸಂಪುಟದಲ್ಲಿ ಎಡಗೈಗೆ 6, ಬಲಗೈಗೆ 6 ಹಾಗೂ ಇತರೆ 5 ಹಂಚಿಕೆಯನ್ನ ಬಳಿಕ ಕಾನೂನು ಮಾಡಲಾಗಿತ್ತು. ಆದರೆ ರೋಸ್ಟರ್ ಬಿಂದುವಿನಲ್ಲಿ ಗೊಂದಲ ನಿರ್ಮಾಣವಾಗಿತ್ತು. ಅಲೆಮಾರಿ ಸಮುದಾಯ ನ್ಯಾಯಾಲಯದ ಮೆಟ್ಟಿಲನ್ನು ಏರಿತ್ತು. ಮೀಸಲಾತಿ ಶೇಕಡಾ ಪ್ರಮಾಣ 50 ಮೀರಬಾರದು ಅಂತ ಹೇಳಿ ನ್ಯಾಯಾಲಯ ಸೂಚನೆಯನ್ನ ನೀಡಿತ್ತು ಅಂತ ಹೇಳಿ ತಿಳಿಸ್ತಾರೆ. ಇನ್ನು ನಾಗಮೋಹನ್ ದಾಸ್ ಆಯೋಗ SC/ST ಸಮಿತಿ ಮೀಸಲಾತಿ ಪ್ರಮಾಣವನ್ನ 24% ನೀಡಿತ್ತು. ಹೀಗಾಗಿ ಮೀಸಲಾತಿ ಪ್ರಮಾಣ ಶೇಕಡಾ 56ಕ್ಕೆ ಏರಿಕೆಯಾಗಿತ್ತು. ಶೇಕಡಾ 50 ಸೇಲಿಂಗ್ ಮೀರಬಾರದು ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡಿತ್ತು. ಇಂದಿರಾ ಸುಹಾನಿ ಪ್ರಕರಣದಲ್ಲಿ ನೀಡಿದಂತಹ ತೀರ್ಪನ್ನ ಹೈಕೋರ್ಟ್ ಪುನರುಚ್ಚಾರ ಮಾಡಿತ್ತು ಎನ್ನುವಂತಹ ವಿಚಾರಗಳು ಕೂಡ ಗೊತ್ತಿದೆ. ಕಳೆದ ಹಲವು ತಿಂಗಳಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಮಾಡಲು ತೀರ್ಮಾನ ಮಾಡಿದ್ವು. ನೀತಿ ಸಂಹಿತೆ ಕಾರಣಕ್ಕಾಗಿ ಸಚಿವ ಸಂಪುಟ ಮಾಡಿಲ್ಲ ಅಂತ ಹೇಳಿ ವಿವರಣೆ ನೀಡಿದ್ರು. ಬಜೆಟ್ನಲ್ಲಿ ಟೋಟಲ್ 56,432 ಹುದ್ದೆಗಳನ್ನ ಭರ್ತಿ ಮಾಡುವುದಾಗಿ ಘೋಷಣೆ ಮಾಡಿದ್ವು. ಈ ಒಂದು ಹುದ್ದೆಯನ್ನ ಭರ್ತಿ ಮಾಡುವಂತ ವೇಳೆಯಲ್ಲಿ ಮೀಸಲಾತಿ ಅನುಗುಣವಾಗಿ ಅನ್ವಯ ಆಗಲಿದೆ. ಪ್ರವರ್ಗ ಎ 5.25, ಬಿ 5.25 ಹಾಗೂ ಸಿ 4.5ರಂದು ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ನಾವು ಸಾಮಾಜಿಕ ನ್ಯಾಯವನ್ನ ಪಾಲನೆ ಮಾಡುವಂತ ಪಕ್ಷ ಆಗಿದ್ದೇವೆ. ಹೀಗಾಗಿ ಒಳ ಮೀಸಲಾತಿ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಳಂಬ ಆಯಿತು. ಎಲ್ಲಾ ಸಚಿವರ ಒಮ್ಮತದಿಂದ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ದಲಿತ ಸಂಘಟನೆಗಳು ಕೂಡ ಒಪ್ಪಿಕೊಳ್ಳಲಿದೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಎಸ್ ವೀಕ್ಷಕರೇ, ಒಳ ಮೀಸಲಾತಿಯ ವಿಚಾರವಾಗಿ ನಿಮಗೆ ಸಾಕಷ್ಟು ವಿಚಾರಗಳನ್ನು ಮಾಹಿತಿಯನ್ನ ತಿಳಿಸ್ಕೊಟ್ವಿ. ಅದರ ಜೊತೆಗೆ ಎಷ್ಟು ಜನಸಂಖ್ಯೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ಕಮ್ಮಿ ಆಗ್ತಾ ಇದೆ, ಯಾವ ಸಮುದಾಯದಲ್ಲಿ ಎಷ್ಟು ಜನಸಂಖ್ಯೆಗಳಿದ್ದಾವೆ ಎನ್ನುವುದನ್ನ ನೋಡಿ ಗಮನದಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಈ ಮೀಸಲಾತಿಯನ್ನ ಕೊಟ್ರೆ ಒಳ್ಳೆಯದು. ಯಾಕಂತಂದ್ರೆ ಜನರಲ್ ಕ್ಯಾಟಗರಿಯಲ್ಲಿ ಇಷ್ಟು ಜನ ಇದ್ದಾರೆ, ಅವರಿಗೆ ಇಷ್ಟು ಆಸ್ತಿಯನ್ನ ಅವ್ರು ಹೊಂದಿದ್ದಾರೆ ಅಂತ ಹೇಳಿ ನೀವು ಒಂದ್ಸಲ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಜನರಲ್ ಕ್ಯಾಟಗರಿಯವರು ಆಲ್ಮೋಸ್ಟ್ ಆಲ್ ಯಾವುದೇ ಮೀಸಲಾತಿ ಇಲ್ಲದೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಒಂದ್ ಕಡೆ ಕೂತ್ಕೊಂಡು ಇದರ ಬಗ್ಗೆ ಗಂಭೀರವಾಗಿ ಮಾತನಾಡಬೇಕಾಗತ್ತೆ. ಯಾಕಂತಂದ್ರೆ ಅವ್ರು ಎಷ್ಟು ಆಸ್ತಿ ಮಾಡಿದ್ದಾರೆ, ಅವ್ರ ಹತ್ರ ಎಷ್ಟಿದೆ ಅಂತ ನೀವೇ ನೋಡಬಹುದಾಗಿದೆ. ಇದು ನನ್ನ ಅಭಿಪ್ರಾಯ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಲಾಗಿದೆ. ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.